ಪಡಿತರ ಚೀಟಿಯ ಒಂದು ಕಾಳು ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸೋದು ಅಕ್ಷಮ್ಯ ಅಪರಾಧ. ಆದರೆ ಇಲ್ಲಿ ಟನ್ಗಟ್ಟಲೆ ಲೂಟಿ ಹೊಡಿತಿದ್ದಾರೆ, ದರೋಡೆ ಮಾಡ್ತಿದ್ದಾರೆ. ಇದರಲ್ಲಿ ದೊಡ್ಡವರೇ ಭಾಗಿಯಾಗಿದ್ದಾರೆ. ಈ ದೊಡ್ಡವರ ಭಾಗಿಯಾಗಿರುವಂಥ ಚಿತ್ರವನ್ನು ತೋರಿಸ್ತೀನಿ ಈ ಪ್ಯಾಕೇಜ್ನಲ್ಲಿ. ಬಡವರಿಗೆ ಪಡಿತರ ಅಕ್ಕಿ ಸಿಕ್ಕಲ್ಲ, ಮತ್ತೆಲ್ಲಿ ಹೋಗುತ್ತೆ? ಬನ್ನಿ ತೋರಿಸ್ತೀನಿ. ಈ ರೀತಿಯ ಕಿರಾಣಿ ಅಂಗಡಿಗಳಲ್ಲಿ ಈ ಬಡವರ ಪಡಿತರ ಅಕ್ಕಿ ಸೇರಿ ಹೋಗುತ್ತೆ. ಇದು ಬಡವರಿಗೆ ಸೇರಬೇಕಾದಂಥ ಅಕ್ಕಿ. ಆದರೆ ನೋಡಿ, ಈ ಕಿರಾಣಿ ಅಂಗಡಿಗಳಲ್ಲಿ ರೂಪಾಯಿ 15ಕ್ಕೆ ಮಾರಾಟ ಆಗುತ್ತೆ. ಈಗ ನೀವೇನು ಹೇಳ್ತೀರಾ? ಈಗ ನಮಗೆ ನೇರ ಸಿಕ್ಕಿದೆ, ಈಗ ಇಷ್ಟು ಮೂಟೆಗಳಿವೆ, ನೀವೇನು ಹೇಳ್ತೀರಿ ಇದಕ್ಕೆ? ಇದು ಬಡವರು ತಂದು ಕೊಟ್ಟಿದ್ದ, ನೀವು ಅಲ್ಲಿ ನೇರವಾಗಿ ಡೀಲ್ ಮಾಡೋದು? ಇಲ್ಲ ಮೇಡಮ್, ಬಡವರು ತಂದು ಕೊಟ್ಟು. ಬಡವರಿಗೆ ಊಟಕ್ಕಿರಲ್ಲ, ಹಸಿವಿರುತ್ತೆ, ಆದರೆ ಅವ್ರು ಯಾಕೆ ಮತ್ತೆ ಮಾರ್ತಾರೆ? ಈ ರೀತಿ ಇವರಿಗೂ ಗಿಲ್ಟಿ ಇದೆ. ಯಾಕಂದರೆ ಇದು ಬಡವರ ಅಕ್ಕಿ, ಬಡವರಿಗೆ ಸೇರಬೇಕಾದ ಅಕ್ಕಿ. ಇವರು ನೇರವಾಗಿ ಡೀಲರ್ಗಳಿಂದ, ಅವರು ಏನು ನ್ಯಾಯಬೆಲೆ ಅಂಗಡಿ ಇದೆ ಅವರಿಂದ ಡೀಲ್ ಮಾಡಿಕೊಂಡು ಈ ರೀತಿ ಪ್ರೈವೇಟ್ ಆಗಿ ಖಾಸಗಿ ಅಂಗಡಿಗಳಲ್ಲಿ ಮಾರಿ ಬಡವರ ಹೊಟ್ಟೆಗೆ ಕಲ್ಲು ಹಾಕ್ತಾ ಇದ್ದಾರೆ. ಇದು ನಮ್ಮಲ್ಲಿ ನಡೆಯುತ್ತಿರೋ ಪಡಿತರ ಅಕ್ರಮದ ಸಣ್ಣ ಸ್ಯಾಂಪಲ್. ಇಂಥದ್ದನ್ನ ನಾವು ರಾಜ್ಯದ ಗಲ್ಲಿಗಳಲ್ಲಿ ಕಾಣಬಹುದು. ಕಿರಾಣಿ ಅಂಗಡಿಗಳಲ್ಲಿ ಇದೇ ಅಕ್ಕಿ ಸಿಗುತ್ತೆ. ಹೋಟೆಲ್ಗಳಲ್ಲಿ ಇದೇ ಅಕ್ಕಿಯನ್ನ ಬಳಸಿ ಇಡ್ಲಿ, ದೋಸೆ ತಯಾರಿಸ್ತಾರೆ. ಬೀದರಲ್ಲಿ ಇಡ್ಲಿ ಸಿಗ್ತದ ಹೋಟೆಲಲ್ಲಿ ಎಲ್ಲ, ಆ ಇಡ್ಲಿಯಲ್ಲೆಲ್ಲ ಇದೇ ರೇಷನ್ ಹಂಗೆ ಅಕ್ಕಿನಂತೆ ನಾನು ಹೇಳಬರ್ತೀನಿ. ಹೆಚ್ಚಿಗೆವಾಗಿ ಅದು ಅದೇ ಇದಕ್ಕೆ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಇಡ್ಲಿ ಚೆನ್ನಾಗಿ ಬರ್ತದೆ, ರೇಷನ್ ಅಂಗಿಗೆ ಅಕ್ಕಿಗೆ ಇಡ್ಲಿ ಚೆನ್ನಾಗಿ ಬರ್ತದೆ. ಉದ್ದಿನ ಮೇಲೆ ಹಾಕಿ ಇಡ್ಲಿ ಮಾಡಿಬಿಡ್ತಾರೆ. ಅದರಿಂದ ಲಾಭ ನಿಮಗೆ ಗೊತ್ತಾಗ್ಬಿಡ್ತದೆ. ಬೇರೆ ಅಕ್ಕಿ ಅಂತಂದ್ರೆ ನಿಮಗೆ 25 ಕಿಲೋ 25 ರೂಪಾಯಿ 35 ರೂಪಾಯಿ ಕಿಲೋ ಕೆಜಿ ಹೋಗಬೇಕು. ಈ ಅಕ್ಕಿಯನ್ನು 10 ರೂಪಾಯಿ ಒಳಗಡೆ ಸಿಗ್ತದೆ ನಿಮಗೆ. ಅದು ಯಾಕೆ ತೊಗೊಂಬಲ್ಲ ರೇಷನ್ ಅಕ್ಕಿಗೆ? ಇಡ್ಲಿ ಊಟ ಮಾಡೋರು ರೇಷನ್ ಅಕ್ಕಿ ಇಡ್ಲಿ ಹುಟ್ಟಿದೆ ಅಂತ ಯಾರು ಕೇಳ್ತಾರ? ದೋಸೆ ಮಾಡಿದ ಇದು ರೇಷನ್ ಅಕ್ಕಿ ದೋಸೆ ಅಂತ ಯಾರ್ಯಾರು ಗೊತ್ತಾಗ್ತದ? ಬಡವರನ್ನ ಬಿಟ್ಟು ಉಳಿದೆಲ್ಲರಿಗೂ ಈ ಅಕ್ಕಿ ಸುಲಭವಾಗಿ ಸಿಗುತ್ತೆ. ಇದನ್ನೆಲ್ಲ ನೋಡಿದಾಗ ನಮಗೊಂದು ಮೂಲಭೂತ ಪ್ರಶ್ನೆ ಕಾಡುತ್ತೆ. ಅದೇನಂದ್ರೆ, ನಮ್ಮ ಆಹಾರ ಸರಬರಾಜು ವ್ಯವಸ್ಥೆ ಇಷ್ಟೊಂದು ಹದಗೆಟ್ಟಿದ್ಯಾ? ಆಹಾರ ಸರಬರಾಜಿಗೊಂದು ಲೆಕ್ಕ ಅಂತ ಇರೋದಿಲ್ವಾ? ಈ ಇಲಾಖೆಯಲ್ಲಿ ದುಡಿಯುತ್ತಿರುವ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಈ ಇಲಾಖೆಯ ಹೊಣೆ ಹೊತ್ತಿರುವ ಮಂತ್ರಿ ಮಹೋದಯರು ಏನ್ ಮಾಡ್ತಿದ್ದಾರೆ ಅನ್ನೋದು. ಎಲ್ಲ ಅಧಿಕಾರಿಗಳು ಮ್ಯಾಗಿನ ಪೂರ ತಾಲೂಕಾ ಹಿಡಿದು ಜಿಲ್ಲಾ ಹಿಡ್ಕೊಂಡು ಎಲ್ಲ ಅಧಿಕಾರಿಗಳು ಶಾಮೀಲಾಗಿವೆ. ಇನ್ನು ಖುದ್ದು ಹೋಗಿ ಗೋದಾಮ್ ಹೋಗಿ ನಾವು ನೋಡೀವಿ. ಅದ್ರಾಗ 5 ಕಿಲೋ 10 ಕಿಲೋ ಕಡಿಮೆ ಬರ್ತದೆ. ಎಲ್ಲರೂ ಸೇರಿ ಎಲ್ಲ ಬಡವರಿಗೆ ಮೋಸ ಆಗುತ್ತೆ ಮೇಡಮ್. ಈ ದೊಡ್ಡ ಮಂದಿಗೆ ಅದು ತಗೋತಾರೆ ಬಿಡ್ತಾರೆ. ಬಸ್ ಬಡ ಜನರಿಗೆ ಭಾಳ ತೊಂದರೆ ಇಲ್ಲ ಮೇಡಮ್. ಅವರು 100 ರೂಪಾಯಿ ಡೈಲಿ 100 ರೂಪಾಯಿ ಕೆಲಸ ಮಾಡಿ 100ರಲ್ಲಿ 1 ತಿಂಗಳು ಇದು ರೇಷನ್ ತಿನ್ಬೇಕಂತ ಅಂತಾರೆ. ಬಟ್ ಅವರಿಗೆ ಸಿಗಲಿಲ್ಲ ಮೇಡಮ್. ಸಿಗೋದಲ್ಲ 3-4 ದಿವಸ ತೆರಿತಾರೆ, 4 ದಿವಸ ಹೋಗ್ಬಿಡ್ತಾರೆ. ಇಂಥ ಸಮಸ್ಯೆ ಆಗಿದೆ ಮೇಡಮ್. ಪಡಿತರ ಅಕ್ರಮದಂಧೆ 10 ಹಲವು ವರ್ಷಗಳಿಂದ ನಿರಾತಂಕವಾಗಿ ನಡೆಯುತ್ತಿದೆ. ಈ ಹಗರಣದ ಮೂಲ ಇರೋದೇ ಸರ್ಕಾರಿ ಗೋದಾಮ್ಗಳಲ್ಲಿ. ಇಲ್ಲಿನ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದಲೇ ಈ ಭಾರೀ ಹಗರಣಗಳು ನಡೆಯುತ್ತಿವೆ. ಈ ಅಧಿಕಾರಿಗಳು ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಮಾಡಿ ನ್ಯಾಯಬೆಲೆ ಅಂಗಡಿಗಳಿಗೆ ಪೂರೈಸಬೇಕಾದ ಆಹಾರ ಧಾನ್ಯ ಮೂಟೆಗಳನ್ನು ಗೋದಾಮ್ಗಳಲ್ಲೇ ಉಳಿಸ್ತಾರೆ. ಬಳಿಕ ಅದನ್ನ ಗಡಿಯಾಚೆ ಕಳಿಸ್ತಾರೆ. ಅಲ್ಲಿ ಗೌರ್ಮೆಂಟ್ ಅಕ್ಕಿ ಬಂದಿದಂಥ ಚೀಲಗಳಲ್ಲಿ ಇಲ್ಲೇ ಚೆಕಪ್ ಮಾಡ್ತಾರೆ. ಒಂದೊಂದು ಚೀಲ ತೆಗೆದು ನೋಡಿದ್ರೆ ಪುನಃ ಆ ಅಕ್ಕಿಯನ್ನು ಚೆನ್ನಾಗಿ ಬಂದಿದ್ದ ಅಕ್ಕಿಯನ್ನು ಪೂರ ತೆಗೆದು ಇಲ್ಲೇ ಸಪ್ಲೈ ಮಾಡ್ಕೋತಾರೆ. ಅವರವ್ರ ಜನರಲ್ಲಿ ಇಲ್ಲೇ ಬಿಸ್ನೆಸ್ ಮಾಡ್ಕೋತಾರೆ. ಒಂದು ವೇಳೆ ಸ್ವಲ್ಪ ಕೆಟ್ಟ ಅಕ್ಕಿ ಇದ್ರೂ ಕೂಡ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಅದು ತೊಗೊಂಡು ಹೋಗಿ ಬೇರೆ ರಾಜ್ಯಗಳಲ್ಲಿ ಒಯ್ದು ಮಿಷನ್ನಲ್ಲಿ ಹಾಕಿ ಅದಕ್ಕೆ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿಕೊಂಡು ನಮಗೆ ಇಲ್ಲಿ ನಮ್ಮಲ್ಲಿ ಪ್ಯಾಕಿಂಗ್ ಆಗಿದ್ದ ಚೀಲಗಳನ್ನು ತೆಗೆದು ವಾಪಸ್ ತೊಗೊಂಡು ಬೇರೆ ಚೀಲಗಳಲ್ಲಿ ತೊಗೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಮಾರ್ತಾರೆ. ಆವಾಗ ಯಾರಿಗೂ ಇದು ಬೇರೆ ರಾಜ್ಯದಲ್ಲಿ ಬಂದ ರೇಷನ್ ಅಕ್ಕಿ ಅಂತ ಯಾರಿಗೂ ಗೊತ್ತಿರಲ್ಲ. ಆ ವಿಷಯದಲ್ಲಿ ಇವರು ಬಿಸ್ನೆಸ್ ಮಾಡ್ತಾರೆ. ಈ ಹಗರಣದಲ್ಲಿ ಸಣ್ಣ ಪುಟ್ಟ ಅಧಿಕಾರಿಗಳು ಮಾತ್ರ ಭಾಗಿಯಾಗಿರೋಲ್ಲ. ಇದರಲ್ಲಿ ತಹಶೀಲ್ದಾರ್ರಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೆ ಎಲ್ಲರೂ ಭಾಗಿಯಾಗಿದ್ದಾರೆ. ಇಲ್ಲದಿದ್ರೆ ಇಂಥ ದೊಡ್ಡ ಹಗರಣ ಇಷ್ಟೊಂದು ವರ್ಷ ಇಷ್ಟು ರಾಜಾರೋಷವಾಗಿ ನಡೆಯಲು ಸಾಧ್ಯವೇ ಇಲ್ಲ.
ಪಡಿತರ ಆಹಾರ ಧಾನ್ಯ ಹಗರಣಗಳು ಆಗಾಗ ಬೆಳಕಿಗೆ ಬರುತ್ತಿರುತ್ತವೆ. ಜನರ ಕಣ್ಣಿಗೆ ಮಣ್ಣೆರಚಲು ಅಧಿಕಾರಿಯನ್ನು ಒಂದಿಷ್ಟು ದಿನ ಅಮಾನತಿನಲ್ಲಿಡುತ್ತಾರೆ. ಕೋಟಿ ಕೋಟಿ ತಿಂದು ಕೊಬ್ಬಿರೋ ಅಧಿಕಾರಿಗಳು ಮತ್ತೆ ಲಕ್ಷ ಕೊಟ್ಟು ಅದೇ ಜಾಗಕ್ಕೆ ಬಂದು ಸೇರ್ತಾರೆ. ಮತ್ತೆ ಅದೇ ಅಕ್ರಮ ದಂಧೆ ನಡೆಸ್ತಾರೆ. ಬಡವರ ಕನ್ನಡದ ಅನ್ನಕ್ಕೆ ಕನ್ನ ಹಾಕ್ತಾನೇ ಇರ್ತಾರೆ. ಸರ್ಕಾರ ಮಾತ್ರ ಸದಾ ಪಡಿತರ ವ್ಯವಸ್ಥೆಯನ್ನ ಸರಿಪಡಿಸೋದ್ರಲ್ಲೇ ಬ್ಯುಸಿಯಾಗಿರುತ್ತೆ. ಕನ್ನಡದ ಅನ್ನಕ್ಕೆ ಕನ್ನ ಹಾಕೋರಿಗೆ ಧಿಕ್ಕಾರ. ಈ ರೀತಿ ಕನ್ನ ಹಾಕೋ ಕಳ್ಳರಿಗೆ ಬೆಂಬಲ ಕೊಡೋ ಅಧಿಕಾರಿಗಳಿಗೂ ಧಿಕ್ಕಾರ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಮಂತ್ರಿಗಳೇ, ನೀವು ತಕ್ಷಣ ಈ ಭಾರೀ ದಂಧೆಯನ್ನು ನಿಲ್ಲಿಸಬೇಕು. ನಮ್ಮ ರಾಜ್ಯದ ಅನ್ನ ಪರರಾಜ್ಯಕ್ಕೆ ಹೋಗೋದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಬಡವರ ಶಾಪ ತಟ್ಟೀತು ಜೋಕೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮತ್ತೆ ಕುತೂಹಲಕಾರಿ ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.